10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೋಗಿಲ್ಲ. ಎಲ್ಲೋ ಗೈಸ್, ಇವತ್ತು ಬಂದ್ಬಿಟ್ಟು ಡೇ 22. ಬೆಳಿಗ್ಗೆ ಎದ್ದ ತಕ್ಷಣ ಅಂಶ್ ಫೋನ್ ಮಾಡಿದ, ಸೈಲ್ ಇವತ್ತು ಪಾಸ್ಪೋರ್ಟ್ ಆಫೀಸ್ಗೆ ಹೋಗ್ಬೇಕು, ಬೇಗ ಬಾ ಅಂತ. ಅಷ್ಟೊತ್ತಿಗೆ ಕೆಳಗಡೆ ಹೋಗಿ ನೋಡ್ತಿದ್ದೀನಿ, ನಮ್ದು ಬೋರ್ವೆಲ್ ಕೆಲಸ ನಡೀತಿತ್ತು. ಇನ್ನೇನು ಮಾಡೋದಂತ ನಾನು ಹೊರಟೆ. ಹೋಗಿದ ತಕ್ಷಣ ಅಂಶ್ ಮತ್ತೆ ರಿತೇಶ್ ಸಿಕ್ಕಿದ್ರು. ಏನಕ್ಕಂದ್ರೆ ಅವರು ಅಪ್ಲೈ ಮಾಡಿದ್ರಿ. ಇಲ್ಲಿಂದ ನಾವು ಹೊರಟಿದ್ದು ಎಲ್ಲಂತೆ ನಮ್ಮ ಸ್ಕೂಲಿಗೆ, ಅಲ್ಲೇ ಸ್ಕೂಲ್ 10th ಸ್ಟ್ಯಾಂಡರ್ಡ್ ಇಲ್ಲೇ ಓದಿದ್ದು. ಇಲ್ಲಿ ಹೋಗಿದ ತಕ್ಷಣ ರೋಲ್ ನಂಬರ್ ಬೇಕಿತ್ತು, ಅದೇ ರೋಲ್ ನಂಬರ್ ಇಸ್ಕೊಂಡು ನಾವು ಸೀದಾ ಹೊರಟಿದ್ದು ಇಲ್ಲಾಂದ್ರೆ ಲಾಲ್ಬಾಗು. ಇಲ್ಲಿ ನೋಡಿ ಗೈಸ್, ಬೆಂಗಳೂರು ಟ್ರಾಫಿಕ್ ನಿಜಾಗ್ಲೂ ಆಗದೇ ಇಲ್ಲ ಅಂತ. ಅಲ್ಲಿ ಹೋಗಿದ ತಕ್ಷಣ, ರೀಚ್ ಆಗಿದ ತಕ್ಷಣ ಫಸ್ಟ್ ಕೆಲಸ ಮಾಡಿದೇನಂದ್ರೆ ತಿನ್ನೋದು. ತಿರ್ಗಾ ತಿಂದಾದ್ಮೇಲೆ ನಮ್ಮ ಟೈಮ್ ಹೋಯ್ತು. ಹೋಗಿದ ತಕ್ಷಣ ನೋಡ್ತಿದ್ದೀನಿ ಜನ ಇಷ್ಟೊಂದು ಜನ ಇದ್ದಾರೆ ಅಂದರೆ. ರಿತೇಶ್ ಟೈಮಿಂಗ್ ಬಂದ್ಬಿಟ್ಟು 3:15 ಅದಕ್ಕೆ ಅವ್ನು ಫಸ್ಟ್ ಹೋಗಿದ್ದ ಲೈನಲ್ಲಿ. ಅವ್ನ್ದು ಹೋಗ್ಮೇಲೆ ನಮ್ದಿತ್ತು, ನಂದು ಮತ್ತೆ ಅನ್ಸುದು. ತಿರ್ಗಾ ಅದಾದ್ಮೇಲೆ ಎಲ್ಲ ಮಾಡಾದ್ಮೇಲೆ ರಿತೇಶ್ದು ಪಾಸ್ ಔಟ್ ಆಯ್ತು. ನಂದು ಮತ್ತೆ ಅನ್ಸುದು 10th ಸರ್ಟಿಫಿಕೇಟ್ ತಂದಿಲ್ಲ ಅಂತ ತಿರ್ಗಾ ವಾಪಸ್ ಬರ್ಬೇಕಂತ ಅಂದ್ರು. ಅದಕ್ಕೆ 10ನೇ ತಾರೀಕು ಇಲ್ಲಾಂದ್ರೆ ಈ ವೀಕ್ ಹೋಗ್ಬೇಕಂತ ಪ್ಲಾನ್ ಮಾಡಿದೀವಿ, ನೋಡೋಣ. ತಿರ್ಗಾ ಅದೆಲ್ಲ ಮುಗಿಸ್ಕೊಂಡು ನಾವು ಹೊಲ್ಟ್ರಿ ಇವಾಗ ಗೈಸ್ ಮನೆಗೆ ವಾಪಸ್ಸು. ನೋಡ್ತಿರಲ್ಲ ಟ್ರಾಫಿಕ್ ಬೆಂಗಳೂರದು ಹೆಂಗೈತೆ ಅಂತ. ತಿರ್ಗಾ ಹಂಗೆ ಹೋಗುವಾಗ ಮಂತ್ರಿ ಮಾಲ್ ಸಿಕ್ತು. ಮಂತ್ರಿ ಮಾಲ್ ನಂಗೆ ಗೈಸ್ 1 ವರ್ಷ ಮಾಡಿದ್ದೀನಿ ಕೆಲಸ ಅಲ್ಲಿ. ತಿರ್ಗಾ ಅದಾದ್ಮೇಲೆ ಎಲ್ಲ ಮುಗಿಸ್ಕೊಂಡು ನಾನು ಹೋಗಿ ನಮ್ಮ ಅಂಗಡಿಗೆ ರೀಚ್ ಆದೆ. ರೀಚ್ ಆಗಿದ ತಕ್ಷಣ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಬಾಯ್ಸ್ ತಿರ್ಗಾ ಬಂದರು. ಓಕೆ ಗೈಸ್, ಈ ಡೇ ಇಲ್ಲೇ ನೋಡೋಣ. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಬಾಯ್. ಸಬ್ಸ್ಕ್ರೈಬ್ ಮಾಡ್ರಪ್ಪ.